ಪ್ರತ್ಯೇಕ ಧರ್ಮದ ವಿಚಾರ ಲಿಂಗಾಯತ ವೀರಶೈವ ನಡುವೆ ಮುನಿಸು. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಪ್ರತ್ಯೇಕ ಧರ್ಮದ ವಿಚಾರ ಲಿಂಗಾಯತ ವೀರಶೈವರ ನಡುವೆ ಮುನಿಸು ಅನ್ನುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಇದು. ಎಂಬಿ ಪಾಟೀಲ್ಗೆ ತಿರುಗೇಟು ನೀಡಿದ್ರು ಸಚಿವ ಈಶ್ವರ್ ಖಂಡ್ರೆ. ವೀರಶೈವದ ಬದಲು ಲಿಂಗಾಯತ ಪ್ರತ್ಯೇಕ ಧರ್ಮದ ಪರ ನಿಂತಿದ್ರು ಎಂಬಿ ಪಾಟೀಲ್. ಲಿಂಗಾಯತ ವೀರಶೈವ ಎರಡೂ ಒಂದೇ ಅಂಗೈನಲ್ಲಿ ಲಿಂಗ ಪೂಜೆ ಮಾಡುವವರೆಲ್ಲ ಲಿಂಗಾಯತರು, ವೀರಶೈವರು ಲಿಂಗಾಯತರ ಆಚರಣೆ ಎರಡೂ ಕೂಡ ಒಂದೇ. ಬಸವಾದಿ ಶರಣರು ಇದನ್ನ ಒಪ್ಪಿಕೊಂಡಿದ್ದಾರೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಧರ್ಮದಲ್ಲಿ ರಾಜಕಾರಣ ಮಾಡೋದು ಬೇಡ, ಎಲ್ಲಾ ಮಠಾಧೀಶರಲ್ಲಿ ಮನವಿ ಮಾಡಿದ್ರು ಈಶ್ವರ್ ಖಂಡ್ರೆ. ಬೀದಿಗಿಳಿದು ಕಚ್ಚಾಡೋದು ಸರಿಯಲ್ಲ. ಪಬ್ಲಿಕ್ ಟಿವಿಗೆ ಈಶ್ವರ್ ಖಂಡ್ರೆ ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಲಿಂಗಾಯತ ಮಹಾಸಭಾದಿಂದ ಮಹತ್ವದ ಸಭೆ ನಡೀತಾ ಇದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಈಗಾಗಲೇ ಸಾಕಷ್ಟು ಆಗ್ರಹ ವ್ಯಕ್ತ ಆಗಿರುವಂಥದ್ದು. ನಮ್ಮ ಜೊತೆ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್, ಈಗ ವೀರಶೈವರು ಮತ್ತು ಲಿಂಗಾಯತರ ನಡುವೆ ಒಗ್ಗಟ್ಟಿದೆಯಾ? ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂತ ಒಂದು ಅಭಿಮತ ಅಖಿಲ ಭಾರತ ವೀರಶೈವ ಮಹಾಸಭೆ ಹೊಂದಿದೆ. ಕೆಲವರು ವೀರಶೈವ ಲಿಂಗಾಯತ ಧರ್ಮ ಇದು ಒಂದು ಪ್ರತ್ಯೇಕ ಧರ್ಮ, ಇದೊಂದು ಸ್ವತಂತ್ರ ಧರ್ಮ ಆಗಬೇಕು ಅನ್ನುವಂಥದ್ದು ಅಖಿಲ ಭಾರತ ವೀರಶೈವ ಮಹಾಸಭೆ ಪ್ರಥಮ ಬಾರಿಗೆ ಈಶ್ವರ್ ಮಲ್ಲಪ್ಪ ಮುಗ್ದುಮ್ರವರು ಅಧ್ಯಕ್ಷರಾಗಿದ್ದಾಗ 79ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದರು. ಅದಾದ ಮೇಲೆ ಕಾಲಕಾಲಕ್ಕೆ ಇವತ್ತು 99 2000 ಇಸ್ವಿಯಲ್ಲಿ ಸನ್ಮಾನ ಭೀಮಣ್ಣ ಖಂಡ್ರೆ ಅವರಿದ್ದಾಗ 2011ರಲ್ಲಿ ಮತ್ತೆ ಶಾಮನೂರು ಶಿವಶಂಕರಪ್ಪನವರು ನಿರಂತರವಾಗಿ ವೀರಶೈವ ಲಿಂಗಾಯತಿಗೆ ಪ್ರತ್ಯೇಕ ಒಂದು ಸ್ವತಂತ್ರ ಧರ್ಮ ಅನ್ನುವಂಥದ್ದಕ್ಕೆ ಬೇಡಿಕೆ ಪ್ರತಿನಿತ್ವ ನಾವು ಮಾಡ್ತಾನೆ ಬಂದಿದ್ದೀವಿ. ಅಲ್ಲ ಸರ್, ಈಗ ಮಾತೆ ಮಹಾದೇವ್ ಅವರು ಹೇಳ್ತಾ ಇರುವಂಥದ್ದು ನಮಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ಕೊಡಿ, ವೀರಶೈವರು ಲಿಂಗಾಯತರಲ್ಲ, ಅವರ ಆಚರಣೆ ಬೇರೆ, ಅವರು ಶೈವ ಪಂಥದೊಳಗೆ ಬರ್ತಾರೆ, ಅವರು ಹಿಂದೂ ಧರ್ಮದೊಳಗೆ ಬರ್ತಾರೆ ಅನ್ನೋದು ಅವ್ರ ವಾದ. ಅಂಗೈಯಲ್ಲಿ ಲಿಂಗಾಯಕಿ ಪೂಜೆ ಮಾಡುವಂಥವರೆಲ್ಲರೂ ವೀರಶೈವ ಲಿಂಗಾಯತರು. ಬಸವಾದಿ ಶರಣರೇ ಹೇಳಿದ್ದಾರೆ, ಯಾರ್ಯಾರು ಶಟಸ್ಥಲ ಪಂಚಾಚಾರ ಅಷ್ಟಾವರಣ ಅನುಸರಿಸ್ತಾರೆ ಅದು ಲಿಂಗಾಯತರು ಅನುಸರಿಸ್ತಾರೆ, ವೀರಶೈವರು ಅನುಸರಿಸ್ತಾರೆ. ಇಬ್ಬರಲ್ಲಿ ಕಾಮನ್ ಇದೆ. ಇಡೀ ಜಗತ್ತಿನಲ್ಲಿರುವಂತ ಯಾವ ಧರ್ಮದಲ್ಲೂ ಇದನ್ನು ಆಚರಣೆ ಮಾಡೋದಿಲ್ಲ. ಹೀಗಾಗಿ ಕೆಲವೊಂದು ವಿಚಾರ ಭೇದಗಳಿದ್ದಾವೆ, ಆಚರಣೆಯಲ್ಲಿ ಕೆಲವೊಂದು ಬೇರೆ ಬೇರೆಗಳಿದ್ದಾವೆ. ಅದರ ಅರ್ಥ ಅವರು ಬೇರೆ ಇವರು ಬೇರೆ ಅನ್ನುವಂಥದ್ದಲ್ಲ. ಹೀಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆ ವೀರಶೈವ ಲಿಂಗಾಯತ ಎಲ್ಲರೂ ಒಂದೇ ಅನ್ನುವಂಥದ್ದ ಒಂದು ಭಾವನೆ ಎಲ್ಲರಿಗೂ ಒಗ್ಗೂಡಿಸುವಂತ ಒಂದು ಕೆಲಸ ಮಾಡಲಿಕ್ಕೆ ಒಂದು ಸಂಸ್ಥೆ ಹುಟ್ಟಿಕೊಂಡಿದೆ. ಆ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಸರ್, ಮತ್ತೆ ಯಾಕೆ ರಾಜಕೀಯ ಯಾಕೆ ನಡೀತಾ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ಅಂತ ಅಂದ್ರೆ ಮಾತೆ ಮಹಾದೇವರು ಒಂದು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ, ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ. ಯಾರೂ ರಾಜಕೀಯ ಮಾಡಲಿಕ್ಕೆ ಉತ್ಸುಕರಾಗಿಲ್ಲ. ಸಮಾಜದ ಪ್ರಶ್ನೆ ಇದೆ, ಸಮಾಜ ಒಗ್ಗೂಡುವಂಥದ್ದು, ಅದರ ಮುಖಾಂತರ ಎಲ್ಲರೂ ಅಭಿವೃದ್ಧಿ ಆಗುವಂತ ಒಂದು ಕೆಲಸ ಕಾರ್ಯ ನಾವು ಮಾಡಬೇಕಾಗಿದೆ. ಸರ್, ಎಂಬಿ ಪಾಟೀಲ್ ಅವರು ಹೇಳ್ತಾರೆ ಒಂದ್ ಕಡೆ, ನಾನು ಹಿಂದೆ ಹೇಳಿದ್ದು ಅದು ತಪ್ಪಾಗಿದೆ, ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅಂತ. ಎಲ್ಲ ಒಂದ್ ಕಡೆ ನಿಮ್ಮ ಸಚಿವರ ಸಂಪುಟದೊಳಗೆ ಈಗ ಎಂಬಿ ಪಾಟೀಲ್ ಸಾಹೇಬರು ಅವ್ರು ನನ್ನ ಮಿತ್ರರಾಗಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ ಮತ್ತು ಅವ್ರು ಏನು ಹೇಳಿದ್ದಾರೆ ಅವ್ರ ವಿಚಾರ. ಸರ್, ಮತ್ತೆ ಈಗ ರಂಭಾಪುರಿ ಶ್ರೀಗಳು ಮತ್ತೆ ಮಾತಾ ಮಹಾದೇವರ ಮಧ್ಯೆ ಏನು ಭಿನ್ನಾಭಿಪ್ರಾಯ ಆಗಿರುವಂಥದ್ದು, ಅವಾಚ್ಯ ಶಬ್ದಗಳಲ್ಲಿ ಅವರವರ ಭಕ್ತರು ಮಾತಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಯಾರೇ ಇರಬಹುದು, ಇವತ್ತು ಸಮಾಜದ ಘನತೆ ಗೌರವ ಇವತ್ತು ಬೀದಿರಂಪು ಮಾಡುವಂಥದ್ದು ಅದು ಸರಿಯಲ್ಲ ಅನ್ನುವಂಥದ್ದು ಒಬ್ಬ ಸಣ್ಣ ವ್ಯಕ್ತಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಯಾರು ಭಕ್ತರಿಗೆ ಆಶೀರ್ವಾದ ಮಾಡುವಂಥವರು, ಇವತ್ತು ದೊಡ್ಡ ಸ್ಥಾನದಲ್ಲಿ ಇರುವಂಥವರು, ನಮ್ಮೆಲ್ಲರನ್ನು ಒಳ್ಳೆ ದಾರಿಗೆ ಒಯ್ಯಲಿಕ್ಕೆ ಅವರು ಉಪದೇಶ ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಇದು ಈಶ್ವರ್ ಖಂಡ್ರೆ ಅವರ ಅಭಿಪ್ರಾಯ. ಏನಂದ್ರೆ ಎಲ್ಲಾ ಮಠಾಧೀಶರೊಂದಿಗೆ ಚರ್ಚೆ ಮಾಡಿ ನಾವೊಂದು ಈ ಗೊಂದಲಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ತೀವಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅವರ ಅಭಿಪ್ರಾಯ ವೀರಶೈವರು ಲಿಂಗಾಯತರು ಎರಡೂ ಒಂದೇ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಏನು ಇದರಲ್ಲಿ ಗೊಂದಲಗಳಿದೆ ಇದನ್ನ ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ವೀರಶೈವ ಮಹಾಸಭಾ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಸನ್ನ ರೆಡ್ಡಿ ಜೊತೆ ಗಿರೀಶ್ ಕೌಚೂರ್, ಪಬ್ಲಿಕ್ ಟಿವಿ, ಬೆಂಗಳೂರು.